ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಗಣ್ಯ ಡಿವೈನ್ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಇವತ್ತು ಬ್ರೈಡಲ್ ಸ್ಯಾರಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾನು ಆಲ್ರೆಡಿ 2 ದಾರನ ಸುತ್ತಿಟ್ಕೊಂಡಿದ್ದೀನಿ. ಸೀರೆಗೆ ಬೇಕಾಗಿರೋಂತಹ ದಾರನ ಸುತ್ತಿಟ್ಕೊಂಡಿದ್ದೀನಿ. ಸೀರೆ ಆಲ್ಮೋಸ್ಟ್ ಯಾವಾಗಲೂ ಅಪೋಸಿಟ್ ಕಲರ್ಸಲ್ಲಿರುತ್ತೆ ಅಥವಾ ರಿಲೇಟೆಡ್ ಇರೋವಂಥ ಕಲರ್ಸ್ನ ತೊಗೋಬೇಕು. ನಾವು ಬೇಸಿಕಲ್ಲಿ ಅಂದರೆ ಸೀರೆ ಸೆರಗಲ್ಲಿ ಯಾವ ಕಲರ್ ಇರುತ್ತೆ ಅಂತ ಬಟ್ಟೆ ನೋಡಿಕೊಂಡು ಆ ಬಟ್ಟೆಗೆ ಆಪೋಸಿಟ್ ಆಗಿರುವಂಥ ಕಲರ್ಸ್ ದಾರದಿಂದ ಕ್ರೋಶದಲ್ಲಿ ಕುಚ್ಚೋಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಮೊದಲಿಗೆ ದಾರ ಯಾವ ರೀತಿ ಸುತ್ತೋದು ಅಂತ ನೋಡ್ಕೊಳ್ಳೋಣ. ಮನೆಯಲ್ಲಿ ಸಿಗುವಂತಹ ರೊಟ್ಟಾಗಿರ್ಬೋದು ಅಥವಾ ಈ ಲಗ್ನ ಪತ್ರಿಕೆಗಳಲ್ಲಿ ದಾರನ ಸುತ್ಕೋಬೋದು. ಈಗ ಲಗ್ನ ಪತ್ರಿಕೆಯಲ್ಲಿ ಒಂದೆಳೆ ದಾರನ ಸುತ್ತುತ್ತಾ ಇದ್ದೀನಿ. ತದನಂತರ ಈ ಒಂದೆಳೆ ದಾರವನ್ನು ಮತ್ತೆ ಈ ಒಂದೆಡೆ ಸುತ್ತಿರೋ ಲಗ್ನ ಪತ್ರಿಕೆ ದಾರ ಮತ್ತು ಇನ್ನೊಂದು ಥ್ರೆಡ್ ಎರಡನ್ನೂ ಸೇರಿ ಮತ್ತೊಂದು ಲಗ್ನ ಪತ್ರಿಕೆಗೆ ದಾರವನ್ನು ಸುತ್ಕೋಬೇಕಾಗುತ್ತೆ. ಆಗ ಅದು 2 ದಾರವಾಗಿ ಬರುತ್ತೆ. ನಂತರ ಇದನ್ನೇ ಮತ್ತೆ ಇನ್ನೊಂದು ಪತ್ರಿಕೆಯನ್ನು ತಗೊಂಡು ಮತ್ತೆ 3 ಎಳೆ ದಾರ ಬರುತ್ತೆ. ಆ ರೀತಿಯಾಗಿ ಸುತ್ಕೋಬೇಕಾಗುತ್ತೆ. ಇದರಿಂದ ನಾವು ಟೋಟಲ್ 6 ಎಳೆ ದಾರವನ್ನು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. 6 ಎಳೆ ದಾರ ತಗೊಳೋದ್ರಿಂದ ನಮಗೆ ಕುಚ್ಚೋಕ್ಕೆ ಕ್ರೋಶದಲ್ಲಿ ಕುಚ್ಚೋಕ್ಕೆ ಈಸಿ ಆಗಿರುತ್ತೆ. ಹಾಗಾಗಿ 6 ಎಳೆ ದಾರವನ್ನು ತೊಗೋಬೇಕು. ನಾನಿಲ್ಲಿ 10.75 ಕ್ರೋಶ ತೊಗೊಂಡಿದ್ದೀನಿ. ಅದರಿಂದ ಕುಚ್ಚನ್ನು ಸ್ಟಾರ್ಟ್ ಮಾಡ್ಕೋತೀನಿ. 6 ಎಳೆ ದಾರ ಆದಮೇಲೆ ಒಂದು ಚಿಕ್ಕ ಅಡಿಗೆ ಸುತ್ತಿ ಇಟ್ಕೋಬೇಕಾಗುತ್ತೆ. ಈಗ ಫಸ್ಟು ಏನು ಮಾಡೋದು ಸೀರೆ ಕುಚ್ಚೋಕ್ಕೆ ಅಂತ ನೋಡೋಣ. ಮೊದಲಿಗೆ ಈಗ 6 ಎಳೆ ದಾರ ತೊಗೊಂಡಿರ್ತೀವಲ್ಲ, ಆ ದಾರವನ್ನು ನೀಟಾಗಿ 2 ಸಲ ಗಂಟು ಹಾಕ್ಕೋಬೇಕಾಗುತ್ತೆ. ಬಿಚ್ಕೋಬಾರ್ದಿದ್ದು, ಆ ರೀತಿ ನೀಟಾಗಿ ಗಂಟು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಜಾಸ್ತಿ ಟೈಟಾಗಿ ಗಂಟು ಹಾಕ್ಕೋಬೇಕು, ಯಾಕಂದರೆ ಬಿಚ್ಕೋಬಾರ್ದು. ಈಗ ಇರುವಂತಹ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಬೇಕು. ಈಗ ಸೀರೆ ನೋಡಿಕೊಂಡು ಸೀರೆಗೆ ಆಪೋಸಿಟ್ ಆಗಿರೋವಂಥದ್ದು ಪಿಂಕ್ ಕಲರ್ ಥ್ರೆಡ್. ಈ ಪಿಂಕ್ ಕಲರ್ ಥ್ರೆಡನ್ನು ಅದರಲ್ಲಿ 3 ಎಳೆ ಬರುವಂತೆ ನಾವು ಕ್ರೋಶದಿಂದ 3 ಎಳೆ ಮಾತ್ರ ಹೊರಗೆ ತೆಗೆದು ಒಂದು ಸಲ ಲಾಕ್ ಮಾಡಬೇಕಾಗುತ್ತೆ. ಈಗ ನೀಟಾಗಿ ಲಾಕ್ ಆಗಿದೆ. ನಂತರ ಇದಕ್ಕೆ ಸೂಜಿ ಮೇಲೊಂದ್ಸಲಿ ದಾರ, ಸೂಜಿ ಮೇಲೊಂದ್ಸಲಿ ದಾರ ತಗೊಂಡು 5 ಚೈನನ್ನು ಹಾಕ್ಕೋಬೇಕಾಗುತ್ತೆ. 5 ಚೈನ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಒಂದು ಸಲ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಆದಮೇಲೆ ನಂತರ ಮತ್ತೆ 5 ಚೈನನ್ನು ಹಾಕ್ಕೊಂಡು ಮತ್ತೆ 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಬಟ್ಟೆ ಸುಕ್ಕಾಗದಂತೆ ನೀಟಾಗಿ ಮತ್ತೆ 5 ಚೈನಿಗೆ ಬರುವ ಹಾಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಸಲ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಒಂದು ರಿಂಗ್ ಬೀಡ್ಸನ್ನು ತೊಗೋಬೇಕು. ರಿಂಗ್ ಬೀಡ್ ಒಳಗೆ ಮತ್ತೊಂದು ಬೀಡ್ಸನ್ನು ತೊಗೊಂಡಿದ್ದೀನಿ. ರಿಂಗ್ ಬೀಡ್ಸ್ ಒಳಗಿರುವಂಥ ಇನ್ನೊಂದು ಬೀಡ್ಸು ಸ್ವಲ್ಪ ರಿಂಗ್ ಬೀಡ್ಸ್ಗಿಂತ ಸಣ್ಣ ಇರಬೇಕು. ಅಂದರೆ ಆ ರಿಂಗ್ ಬೀಡ್ಸಲ್ಲಿ ನಾವು ಕ್ರೋಶ ಹಾಕೋದ್ರಿಂದ ಅದು ಆಲ್ಮೋಸ್ಟ್ ಸ್ವಲ್ಪ ಸಣ್ಣ ಇದ್ದರೆ ನಮಗೆ ಕ್ರೋಶ ಹಾಕೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಇರುವಂತಹ ಬೀಡ್ಸ್ನೇ ತೊಗೋಬೇಕಾಗುತ್ತೆ. ಈಗ ಬೀಡ್ಸಿಂದ ಕ್ರೋಶದಲ್ಲಿ ಥ್ರೆಡ್ ತೊಗೊಂಡು ಅದನ್ನು ಒಂದು ಸಲ ಲಾಕ್ ಮಾಡಬೇಕು. ಬೀಡ್ಸ್ಗೆ ಲಾಕ್ ಆಗುತ್ತೆ. ಅದು ಒಂದು ಚೈನ್ ಹಾಕೋದ್ರಿಂದ ಬೀಡ್ಸ್ ಲಾಕ್ ಆಗುತ್ತೆ. ನಂತರ ಈ ಬೀಡ್ಸ್ ಲಾಕು ನಮ್ಮ ಸೀರೆಗೆ ಎಷ್ಟು ಬೇಕು, ಅದು ಎಷ್ಟು ಉದ್ದ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನೀಟಾಗಿ ಅದನ್ನು ಸಹ ಒಂದು ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಿದ ಮೇಲೆ ಮತ್ತೆ ನಾವು 5 ಚೈನನ್ನು ಹಾಕೋಬೇಕಾಗುತ್ತೆ. ಮತ್ತು ಈ 5 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಮತ್ತೆ 5 ಚೈನ್ ತೊಗೊಂಡು ಅದನ್ನು ಸಹ ಲಾಕ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಮ್ಮೆ ಸಹ 5 ಚೈನನ್ನು ಹಾಕ್ಕೊಂಡು ಅದನ್ನು ಅಷ್ಟೇ 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. 5 ಚೈನ್ ಆದಮೇಲೆ ಬೀಡ್ಸ್ ತೊಗೊಂಡು ಮೊದಲಿನ ಥರನೇ ಬೀಡ್ಸ್ ಲಾಕ್ ಮಾಡಿಕೊಂಡು ಅದನ್ನು ಸ್ಯಾರಿಗೆ ಲಾಕ್ ಮಾಡಬೇಕು.
ಇದೇ ಥರ ಸೀರೆ ಪೂರ್ತಿಯೂ ಸಹ ಇದೇ ಥರನೇ ಹಾಕೋಬೇಕಾಗುತ್ತೆ. 5 5 ಚೈನು, 1 ಬೀಡ್ಸ್ ಲಾಕ್. ಫುಲ್ಲು ಸೀರೆ ಎಲ್ಲ ಇದೇ ಥರ ಹಾಕೋಬೇಕು. ಇದೇ ಥರ ಎಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ಮತ್ತೆ ಅದೇ ಕಲರ್ ಥ್ರೆಡ್ ತೊಗೊಂಡು ಮುಂಚೆ ಲಾಕ್ ಮಾಡಿದ್ವಲ್ಲ 3 ಎಳೆಗೆ ದಾರ ತೊಗೊಂಡು ಅದೇ ಥರ 3 ಎಳೆ ದಾರ ತೊಗೊಂಡು ಸೀರೆಗೆ ಒಂದ್ಸಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಂಡು ಮೊದಲೇ 5 ಚೈನ್ ಹಾಕ್ಕೊಂಡಿದ್ವಲ್ಲ, ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೇ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಬೇಕು. ಇದನ್ನು ಈ 5 ಚೈನನ್ನು ಮೊದಲೇ 5 ಚೈನ್ ಇರೋವಂಥ ಕಡೆಯೇ ಮತ್ತೆ ಲಾಕ್ ಮಾಡಬೇಕು. ಮತ್ತೆ 1 ಚೈನ್ ಹಾಕ್ಕೊಂಡು ಮತ್ತೆ ಅದರಲ್ಲಿ ಪಕ್ಕದಲ್ಲಿರುವಂತಹ 5 ಚೈನ್ ಇದೆಯಲ್ಲ, ಆ 5 ಚೈನಲ್ಲಿ ಒಂದು ಹಾಫ್ ಕ್ರೋಚೆಟ್ ಹಾಕೋಬೇಕು. ನಂತರ ಕ್ರೋಶ ಮೇಲೆ ಒಂದು ಸತಿ ದಾರ ತೊಗೊಂಡು ಬೀಡ್ಸ್ ಇದೆಯಲ್ಲ, ಆ ಬೀಡ್ಸ್ ಒಳಗಿಂದ ದಾರಾನ ಆಚೆ ತೊಗೊಂಡು ಡಬಲ್ ಕ್ರೋಚೆಟ್ ಹಾಕ್ಕೋಬೇಕು. ಮತ್ತು ಇದೇ ರೀತಿ ಫುಲ್ ಹಾಫ್ ಬೀಡ್ಸ್ ಇದೆಯಲ್ಲ, ಹಾಫ್ ಬೀಡ್ಸ್ ಪೂರ್ತಿ ಸಹ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಫಿಲ್ ಮಾಡ್ಕೋತಾ ಬರಬೇಕು. ಇದು ಆಲ್ಮೋಸ್ಟು 12 ಡಬಲ್ ಕ್ರೋಶೆಟ್ ಆಗುತ್ತೆ. 12 ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ನೀಟಾಗಿ ಕಾಣಿಸುತ್ತೆ, ಈ ಥರ ನೀಟಾಗಿ ಕಾಣಿಸುತ್ತೆ. ಈ ನೀಟಾಗಿ ಆದಮೇಲೆ ಇದನ್ನು 5 ಚೈನ್ ಲಾಕ್ ಇತ್ತಲ್ವ, ಆ ಲಾಕಲ್ಲಿ 1 ಚೈನ್ ಬಿಟ್ಟು ಅದರ ಒಳಗೆ 5 ಚೈನ್ ಲಾಕ್ ಒಳಗೆ ಅದನ್ನು ಲಾಕ್ ಮಾಡಬೇಕು. ಮತ್ತು ಲಾಕ್ ಆದಮೇಲೆ ಮತ್ತೆ 1 ಚೈನ್ ಹಾಕ್ಕೊಂಡು ಮತ್ತೆ 5 ಚೈನ್ ಇತ್ತಲ್ವ, 5 ಚೈನ್ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಒಳಗೆ ಮತ್ತೆ ಲಾಕ್ ಮಾಡಬೇಕಾಗುತ್ತೆ. ಮತ್ತೆ 5 ಚೈನ್ ಹಾಕೋಬೇಕು. ಮತ್ತು 5 ಚೈನ್ ಆದಮೇಲೆ ಫಸ್ಟೇ ಲಾಕ್ ಮಾಡಿದ್ವಲ್ಲ 5 ಚೈನ್ ಲಾಕು, ಮತ್ತು ಅದೇ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಮತ್ತು 1 ಚೈನ್ ಹಾಕ್ಕೊಂಡು ಮತ್ತು 5 ಚೈನ್ ಒಳಗೆ ಇತ್ತಲ್ವ, ಮತ್ತು ಅಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ನಂತರ ಇದೇ ಥರ ಬೀಡ್ಸ್ನ ಕಂಪ್ಲೀಟ್ ಮಾಡಬೇಕು ಸೀರೆ ಪೂರ್ತಿ. ನೆಕ್ಸ್ಟು ಇನ್ನೊಂದು ಕಲರ್ ಥ್ರೆಡ್ ತೊಗೋಬೇಕು. ಇನ್ನೊಂದು ಕಲರ್ ಥ್ರೆಡ್ ತೊಗೊಂಡು ಅದರ ಆಪೋಸಿಟ್ ಕಲರ್ ಥ್ರೆಡ್ ಇತ್ತು, ಅದನ್ನು ಸಹ ಅಷ್ಟೇ ನೀಟಾಗಿ ಗಂಟು ಹಾಕ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ನಾವು ಸೀರೆ ಕುಚ್ಚಾಕೋಕ್ಕೆ ಯೂಸ್ ಮಾಡಬೇಕು. ನೋಡಿ ಈಗ ರೆಡಿ ಆಗಿದೆ. ಮುಂಚೆ ಒಂದ್ಸಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಪಿಂಕ್ ಥ್ರೆಡ್ ತೊಗೊಂಡು ಅದೇ ಥರ ಅದೇ ಜಾಗದಲ್ಲಿ ಮತ್ತೆ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. ನಂತರ 5 ಚೈನ್ ತೊಗೊಂಡು 5 ಚೈನ್ ಮಾಡಿಕೊಂಡು ಫಸ್ಟು 5 ಚೈನ್ ಲಾಕ್ ಆಗಿತ್ತಲ್ಲ, ಮತ್ತು ಅದೇ ಜಾಗಕ್ಕೆ 5 ಚೈನ್ ಲಾಕ್ ಮಾಡಬೇಕು. ನೆಕ್ಸ್ಟು ಮತ್ತೆ ಒಂದು ಚೈನ್ ಹಾಕೋಬೇಕು. 1 ಚೈನ್ ಹಾಕ್ಕೊಂಡು ಮತ್ತೆ 5 ಬಿಡ್ಸ್ ಹತ್ರ ಲಾಕ್ ಮಾಡಿದ್ವಲ್ಲ ಫಸ್ಟ್ ಟೈಮ್, ಅದೇ ಥರ ಒಂದು ಲಾಕ್ ಮಾಡಬೇಕು. ನಂತರ ಇದಕ್ಕೆ ಸಣ್ಣ ಬೀಡ್ಸ್ ತೊಗೋಬೇಕು. ಕ್ರೋಶದಲ್ಲಿ ಬೀಡ್ಸ್ ತೊಗೊಂಡು ಅದನ್ನು ದಾರದಲ್ಲಿ ಹಾಕ್ಕೊಂಡು ಒಂದೊಂದೇ ಮನೆಗಳಿರುತ್ತಲ್ಲ, ನಾವು ಫಸ್ಟೇ ಮಾಡಿದ್ದು ಡಬಲ್ ಕ್ರೋಚೆಟ್ ಹತ್ರ ಒಂದೊಂದೇ ಕ್ರೋಚೆಟ್ ಒಳಗೆ ಮನೆಗಳಿರುತ್ತೆ. ಆ ಮನೆಗೆ ಒಂದೊಂದೇ ಬೀಡ್ಸ್ನ ಲಾಕ್ ಮಾಡ್ತಾ ಬರಬೇಕು. ಒಂದೊಂದು ಚೈನ್ ಹಾಕೋತಾ ಫುಲ್ಲು ಆರ್ಚ್ ಇದೆಯಲ್ಲ, ಆರ್ಚಲ್ಲಿರೋಂಥ ಪ್ರತಿಯೊಂದು ಮನೆಗೂ ಸಹ ಒಂದೊಂದು ಬೀಡ್ಸ್ನ ಹಾಕೋತಾ ಬರಬೇಕು. ನೋಡಿ ಈ ರೀತಿಯಾಗಿ ಒಂದೊಂದೇ ಬೀಡ್ಸ್ ತೊಗೊಂಡು ಫುಲ್ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ಎಲ್ಲ ಕಡೆ ಒಂದೇ ಥರ ಇರೋ ಥರ ನೀಟಾಗಿ ಲಾಕ್ ಮಾಡ್ತಾ ಬರಬೇಕು ಥ್ರೆಡ್ಡನ್ನು. ಇದೇ ಥರ ಫುಲ್ ಆರ್ಚ್ ಪೂರ್ತಿ ಬೀಡ್ಸಿಂದ ಲಾಕ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ 5 ಚೈನ್ ಇತ್ತಲ್ವ, ಅಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತೆ 5 ಚೈನ್ ತೊಗೋಬೇಕು. 5 ಚೈನ್ ಹಾಕ್ಕೊಂಡು ಮತ್ತೆ 5 ಚೈನ್ ಇದೆಯಲ್ವ, ಆ 5 ಚೈನ್ ಹತ್ರನೇ ಮತ್ತೆ 5 ಚೈನ್ ಲಾಕ್ ಮಾಡಬೇಕು.
ಇದನ್ನು 5 ಚೈನ್ ಮುಂಚೆನೇ ಇದು ಮಾಡ್ಕೊಂಡಿದ್ವಲ್ಲ 5 ಚೈನ್ ಲಾಕ್, ಮತ್ತು ಅದೇ 5 ಚೈನ್ ಮೇಲೆ ಲಾಕ್ ಮಾಡಬೇಕಾಗುತ್ತೆ. ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಒಂದು ಸಲ ಲಾಕ್ ಮಾಡಬೇಕು. ನಂತರ ಬೀಡ್ಸ್ಗೆ ಡಬಲ್ ಕ್ರೋಶೆಟ್ನ ಹಾಕೋತಾ ಹೋಗಬೇಕು. ಇದೇ ಥರ ಸೀರೆ ಪೂರ್ತಿ ಫುಲ್ ಬ್ರೈಡಲ್ ಕುಚ್ಚು ಡಿಸೈನ್ನ ಕ್ರೋಶದಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ತಾ ಬರಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಕುಚ್ಚು ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೀರೆನ ನಾನು ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎರಡೆರಡು ಕಲರ್ ಥ್ರೆಡ್ನ ತೊಗೊಂಡು ಹಾಕ್ತಾಯಿದ್ದೀನಿ ಡಬಲ್ ಕುಚ್ಚು. ಫಸ್ಟ್ ಇಲ್ಲಿ ಸೆಂಟ್ರಲ್ಲಿ ನಾವು 5 ಚೈನ್ ಬಿಟ್ಕೊಂಡಿದ್ವಲ್ಲ ಅದೇ ಜಾಗಕ್ಕೆ ಥ್ರೆಡನ್ನು ತೊಗೋಬೇಕು. ನಾನಿಲ್ಲಿ 260 ಥ್ರೆಡ್ಸ್ನ ತೊಗೊಂಡಿದ್ದೀನಿ. ತೊಗೊಂಡು ಈ ರೀತಿಯಾಗಿ ಗೋಲ್ಡ್ ಕಲರ್ ಜೆರಿ ಥ್ರೆಡ್ ಬರುತ್ತಲ್ಲ ಆ ಥ್ರೆಡ್ಡಲ್ಲಿ ಈ ಸಿಲ್ಕ್ ಥ್ರೆಡ್ಡನ್ನು ಲಾಕ್ ಮಾಡೋದು. 2 ಸರಿ ರೌಂಡ್ ಮಾಡಿಕೊಂಡು ಸುತ್ತಕೊಂಡು ಆ ದಾರದೊಳಗಿಂದ ಇನ್ನೊಂದು ಸೈಡಿಗೆ ಸೂಜಿಯನ್ನು ಹಾಕಿ ಥ್ರೆಡ್ ತೆಗೆದರೆ ಅದು ಲಾಕ್ ಆದಾಗುತ್ತೆ. ಮತ್ತು ಇದನ್ನು 2 ಟೈಮ್ಸ್ ಆರ್ 3 ಟೈಮ್ಸ್ ಸುತ್ತಕೊಂಡು ಮೊದಲಿನ ಥರನೇ ನಾಟ್ ಮಾಡಬೇಕಾಗುತ್ತೆ. ಈ ರೀತಿ ನಾಟ್ ಮಾಡೋದ್ರಿಂದ ನಮ್ಮ ಕುಚ್ಚು ನೀಟಾಗಿ ಬರುತ್ತೆ, ಬೇಗ ಬಿಚ್ಕೊಳ್ಳೋದಿಲ್ಲ. ಹಾಗಾಗಿ ನೀಟಾಗಿ ಸೂಜಿಯಿಂದ ಲಾಕ್ ಮಾಡಬೇಕು. ಇದು ಅಪೋಸಿಟಿಂದ ಮಾಡೋದ್ರಿಂದ ಮುಂದೆ ನೀಟಾಗಿ ಕಾಣಿಸುತ್ತೆ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನಾವು ಥ್ರೆಡನ್ನು ಕಟ್ ಮಾಡೋಣ. ನೋಡಿ, ಈಗ ಅಪೋಸಿಟಿಂದ ನೋಡಿದ್ರೆ ಅಲ್ಲಿ ಲಾಕ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇದೆ. ಇದೇ ಥರ ಸೀರೆ ಪೂರ್ತಿ ಡಬಲ್ ಕಲರಿಂದ ಕುಚ್ಚನ್ನು ಹಾಕಿದ್ದೀವಿ. ನೋಡಿ, ಈಗ ಸೀರೆ ಕುಚ್ಚು ರೆಡಿಯಾಗಿದೆ. ನೀವು ಸಹ ನಿಮಗೆ ಇದನ್ನು ನೋಡಿಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಸೀರೆಗಳಿಗೆ ಸೀರೆ ಕುಚ್ಚನ್ನು ಹಾಕ್ಕೊಳ್ಳಿ. ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.